ಏಯ್ ತಟ್ಟು ಬಿಡ್ತಿ ಇಲ್ಲ ಹೇಳ್ಕೊಂಡ್ರೆ ನೋಡಿ ಹೆಂಗೆ ಹೇಳ್ಕೊಂಡಾಳೆ ಎಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ ಇನ್ನು ನೀರು ಕಾಸೋಳೆ ಹೆಂಗ ಕಣೆ ಸರ ನೀರು ಕಾಸಿದೆಯಲ್ಲ ಈ ಪಾತ್ರೆ ಬೇಕಾಗಿ ಕುಂತಿದೆಯಲ್ಲ ನೋಡಲ್ಲ ನೀರೊಳಗೆ ಉರಿ ಹಾಕಕ್ಕೆ ಕೇಳಿದೆ ಇನ್ನೂ ನೀರೊಳಗೆ ಉರಿ ಹಾಕಿವ ಸ್ನಾನ ಮಾಡ್ಕೋಬೇಕಲ್ರಿ ನೋಡಿ ಇನ್ನೂ ನೀರೊಳಗೆ ಕಳಿಸ್ದಲ್ಲಿ ನೀರವ ಹೆಂಗ ಕಣೆ ಇಲ್ಲ ಮತ್ತೆ ನೀರೊಳಗಾರ ಉರಿ ಹಾಕ್ಬಿಡ್ತಾವ ತೊಳೆ ಕುಂತ್ಕೊಂಡಿವೆ ನಾಳೆ ಕಚ್ಚಾಕಿ ತಿನ್ಬಿಡುತ್ತೆ ಕೆಳಗೆ ಬರೀ ತಿಂಡಿ ಮಾಡಕ್ಕೆ ಲೇಟ್ ಆಯ್ತು ಹಾಂ ತಿಂಡಿ ಮಾಡಕ್ಕೆ ಲೇಟ್ ಆಯ್ತು ಜಲ್ದಿ ಗುಡ್ತಿ ಕಡಕ್ಕೆಲ್ಲ ಅದ್ರ ನೀರೊಳಗೆ ಉರಿ ಹಾಕಿ ಸ್ನಾನ ಮಾಡ್ಕೊಂಡು ಮತ್ತೆ ಬೆಳಗ್ಬಿಟ್ಟು ಆಮೇಲೆ ಹಾಕ್ಬಿಟ್ಟು ಆಮೇಲೆ ತಿಂಡಿ ಮಾಡಕ್ ಹೋಗೋಣ ಅಂತ ಇಲ್ವೇ ಏನ್ ತಿಂಡಿ ಮಾಡ್ತೀಯ ಚಿತ್ರಾನ್ನ ಮಟನ್ನ ಚಿತ್ರಾನ್ನ ಮಾಡ್ತೀನಿ ಚಿತ್ರಾನ್ನ ಪುಳಿಯೋಗರೆ ಹಾಕ್ತಾರೆ ಮಾಡು ಪುಳಿಯೋಗರೆ ಪುಡಿ ಇಲ್ಲ ಬರೀ ಚಿತ್ರಾನ್ನ ಇದು ಮಾಡ್ಬೋದು ಚಿತ್ರಾನ್ನ ಮಧ್ಯಾಹ್ನಕ್ಕೆ ರಸಂ ರಸಮ್ ಬೇರೆ ಮಾಡಕ್ ಕಲ್ತೀವಿ ಚೆನ್ನಾಗಿ ಆಡೆಲ್ಲ ಅಲ್ಲೇ ಒಳಗೆ ಇರ್ಲಿ ಈಚೆ ಕಟ್ಟಲ್ವಾ ಈಚೆ ಕಟ್ಟಲ್ವಾ ಈಚೆ ಎಲ್ಲಿ ಕರ್ತೀಯ ಶಾಪಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಸೀರೀಸ್ ಅಲ್ಲಿ ಬರ್ತೀನಿ ಅಂತೀಯ ಸ್ವಲ್ಪ ಬರಲ್ಲ ಅಂತೀಯ ರಾತ್ರಿ ಹೊತ್ತು ಕರ್ಕೊಂಡು ಹೋಗಲ್ಲ ಅಂತ ಗಲಾಟೆ ಮಾಡ್ತಾಳೆ ಈಗ ಸುತ್ತಲೇ ಏನ್ ಗೊತ್ತಾ ಫ್ರೆಂಡ್ಸ್ ಬಿಸಿಲು ಆ ಕಡೆಯಿಂದ ಬಿಸಿಲು ಸ್ಟಾರ್ಟ್ ಆಯ್ತು ಅವಾಗ ಅಲ್ಲ ಅಂತ ರಾತ್ರಿ ಹೊತ್ತು ಕರ್ಕೊಂಡು ಹೋಗ್ಲಿಲ್ಲ ಅಂತ ಉನ್ನಪ್ಪ ಎತ್ಕೊಂಡು ಗಲಾಟೆ ಮಾಡ್ತಾಳೆ ಹೊಡ್ಕೊತಾಳೆ ಶಾಪಿಂಗ್ ಬೇಡ ಏನು ಬೇಡ ಅಂತ ಅನ್ನಂಗ ಆಯ್ತದೆ ಯಾವ ಶಾಪಿಂಗ್ ಬೇಡ ಏನು ಬೇಡ ಏನ ಕೊಡ್ತೀನಿ ಬಾ ಅದಿಲ್ವಾ ಕೊಡ್ತೀನಿ ಬಾ ಇವಾಗ ಕಚ್ಕೊಳ್ಳಿಲ್ವಾ ಕಚ್ಕೊತೈತೆ ಅದ್ರಲ್ಲಿ ಒಲೆ ಕಚ್ಚಕ್ ಬರಲ್ವಪ್ಪ ನೀನು ಇಲ್ಲೇ ಕಚ್ತಾ ಇದ್ದೀನಿ ನೋಡಿ ಹೆಂಗೆ ಕಚ್ತಾ ಇದೆ ನೋಡಿ ಕಚ್ಚದೈತೆ ಅದು ಸ್ವಲ್ಪ ಸಿಹಿ ತರಕಾರಿ ಇರ್ತಾವಲ್ಲ ಈಗ ಒಂದೇ ಕಡ್ಡಿ ಕಚ್ಚಕ್ಕೆ ಅದು ಮೊಲೆ ಯಾವ ಸ್ಟೈಲಲ್ಲಿ ಮಾಡಿಸಿದ್ದೀನಿ ಹಾಂ ನೋಡಿ ಹಿಂಗೆ ಮಾಡಿಸಿದ್ರೆ ಇಲ್ಲಿ ಮಾಡಿಸಿದ್ರೆ ನೀರು ಬೇಕಾಯ್ತವಲ್ಲ ನೋಡಿದ್ರು ಹಳೆ ಒಂಡೆ ಆಗಿರೋದ್ರಿಂದ ಏನಾರು ಅಕಸ್ಮಾತ್ ತೂತ ಆದ್ರೂ ತೆಗೆದು ಮಡಿಕೋಬೋದು ಅದಕ್ಕೋಸ್ಕರ ಹಿಂಗೆ ಕಟ್ಟಿರ್ತೀವಿ ಅವರು ಮೇಲ್ಗಡೆ ಹಿಂಗೆಲ್ಲ ಫುಲ್ಲಾಗಿ ಕವರ್ ಮಾಡ್ತಾರಲ್ಲ ಕವರ್ ಮಾಡಿದಾಗ ಏನಾಗ್ತದೆ ಅಂದರೆ ಏನು ಅಕಸ್ಮಾತ್ ಹೊಡೆದೋದ್ರೆ ಫುಲ್ ಎಲ್ಲ ತೆಗಿಬೇಕಿದ ಈಗ ಕೂಡ ಸೇಮ್ ಅದೇ ಒಂಡೆ ಅರ್ಧ ಇಷ್ಟಕ್ಕೆ ಅಕಸ್ಮಾತ್ ಇಲ್ಲಿಗೆ ಏನಾದ್ರು ಫುಲ್ ಇದು ಮಾಡಿಸಿದ್ರೆ ಫುಲ್ ಹಳೆ ಒಂಡೆ ಆಗಿರೋದ್ರೆ ಒಂಚೂರು ಕೆಳಗಡೆ ತೂತಾದರೆ ಫುಲ್ ಹೊಡೆದಾಕ್ಬೋದು ಈಗೇನಿಲ್ಲ ಹಂಗೇನಾರ ಸ್ವಲ್ಪ ತೂತಾದ್ರೂ ಇದು ತೆಗೆದು ಮಡಿಕೊಂಡು ಬೇರೆ ಇಟ್ಟು ಮಡಿಕೋಬೋದು ಹಳೆ ಅಂಡೆ ಇದ್ದರೆ ಇದೇ ಥರ ಮಾಡಿಸೋದು ಬೆಸ್ಟು ಇವಳು ಹೇಳ್ತಾಳೆ ಆಮೇಲೆ ಈಗ ಮತ್ತು ಹಳೆ ಅಂಡೆಗೆ ಏನಾದ್ರು ಫುಲ್ಲಾಗಿ ಪ್ಲಾಸ್ಟ್ ಮಾಡಿಸ್ಬಿಟ್ರೆ ಅಕಸ್ಮಾತ್ ತೂತಾಯ್ತಪ್ಪ ಆವಾಗ ಫುಲ್ಲು ಹೊಡೆದಾಕ್ತೀಯ ಈಗಲೂ ಎಷ್ಟು ಜಲ್ದಿ ಮಂಗ ತೂತಾಯ್ತವೆ ಅಲ್ಲಿ ಹಳೆ ಹಣ್ಣುಗಳು ಅದೇ ಅಲ್ಲಿ ಎಷ್ಟು ವರ್ಷದ ಅಂಡೆ ಎಷ್ಟು ವರ್ಷದ ಅಂಡೆ ಹೇಳ ಅಲೆ ಅದು ಹೆಚ್ಚು ಕಮ್ಮಿ ಅಲೆ ಒಂದು 15 ವರ್ಷದ ಅಂಡೆ
15 ವರ್ಷದಲ್ಲಿ ಏನಂದ್ರೆ ಕೂತಾದ್ರೆ ಏನು ಮಾಡ್ತೀಯ? ಹಾಂ ಗೊತ್ತಿಲ್ಲ. ಅವಯ್ಯ ಒಲೆ ಹಚ್ಚಿದ್ರೆ ನೀವೇ ಫುಲ್ಲು ಬುದ್ಧಿವಂತ. ನಿಮ್ಮಂತ ಬುದ್ಧಿವಂತರು ಯಾರೂ ಇಲ್ಲ. ಅವ ಹೇಳ್ತು ಫುಲ್ಲಾಗೆ ಕಟ್ಬಿಡೋಣ ಅಂತ. ನಾನು ಹೆಂಗಂದಲ್ಲ ಮಾಡಬೇಡಂತ. ನಿಮಗೆ ಅವಾರ್ಡ್ ಕೊಡ್ಸೋಣ ಒಲೆ ನೀರು ಜಲ್ದಿ ಕಾಯ್ತಾವಲ್ಲ. ಜಲ್ದಿ ಇದು ಕಾಯಿ ಮಟ್ಟ ಹಾಕಿ ಬರೋದು ಕಾಯಿ ನೀರು ಕುಡ್ಲಿ. ನೀರು ನಿಲ್ಲಕ್ಕೆ 7 ಗಂಟೆಗೆ ಪಾತ್ರೆ ಮಾಡಿ ತಿಂದಿದ್ದೀವಿ. ನಾನು ನೀನು ಹೋಗೋ ಟೈಮ್ ಹೋಗೋಷ್ಟೊಳಗೆ ತಿಂಡಿ ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡ್ತೀನಿ. ಯಾಕಂದ್ರೆ 6 ಗಂಟೆಗೆ ತಿಂತೀನಿ. ನೋಡಿದ್ರೆ ನಮ್ಮ ವಿವರ್ಸ್ಗಳು ಅಣ್ಣ ಸೈಲೆಂಟು, ಅಣ್ಣ ಎಷ್ಟು ಒಳ್ಳೇದಲ್ವಾ ಅಂತಾರೆ. ನೀನು ನೋಡಿದ್ರೆ ಹಿಂಗೆ ಬೈತಾ ಇದೆಯಾ ನನ್ನ. ಸರಿ, ನೀನ್ ರಾತ್ರಿ ಯಾಕೆ ಸ್ನಾನ ಮಾಡಲ್ಲ? ರಾತ್ರಿ ಯಾಕೆ ಸ್ನಾನ ಮಾಡಲ್ಲ ಹೇಳು? ರಾತ್ರಿ ಹೊತ್ತು ಫ್ರೆಂಡ್ಸ್ ಏನ್ ಗೊತ್ತಾ, ರಾತ್ರಿ ಅವತ್ತು ನನ್ ಗಂಡ ನೀರ್ ಕಾಸಿದ್ರು ಸ್ನಾನ ಮಾಡಲ್ಲ. ಯಾಕೆ ಅಂತ ಕೇಳಿ. ರಾತ್ರಿ ಹೊತ್ತು ಚಳಿ ಇರ್ತದೆ. ಚಳಿಯಲ್ಲ ರಾತ್ರಿ ಹೊತ್ತು ತಣ್ಣ ಹೊಡಿತಾ ಇರ್ತದೆ. ಡ್ರಾಮ ಎಲ್ಲ ಏನು ಇದಾಗಿ ಬಂದಿರ್ತಾರೆ ರಾತ್ರಿ ಹೊತ್ತು. ಎಣ್ಣೆ ಕೊಟ್ಬಿಟ್ಟಿರ್ತಾರೆ ಆದ್ರೆ ಸ್ನಾನ ಮಾಡಲ್ಲ. ಹಂಗೆ ಹೇಳು ಎಲ್ಲರಿಗೂ. ನಂಗೆ ಗೊತ್ತು ಅವ್ರಿಗೆ ನಾನು ಗೊತ್ತಿಲ್ಲ ಅಂತ. ನೀನೇನು ಹೇಳಿದ್ರು ನಂದಲ್ಲಪ್ಪ. ಬಟ್ಟೆ ಆಯ್ತಂటే ಅಲ್ಲಿ ಟ್ಯಾಂಕ್ ಇದು ಮಾಡ್ಕೋ. ಆಮೇಲೆ ಇವತ್ತು ಪಾತ್ರೆ ಬೆಳಿಗ್ಗೆ ಮತ್ತು ಪಾತ್ರೆ ಕಾಯಿ ಅಷ್ಟೊಳಗೆ ಕೆಲಸ ಮಾಡಿ ನೋಡಿದ್ದೆ. ಎಲ್ಲ ಹುಲ್ಲು ವೇಸ್ಟ್ ಮಾಡಿದ್ದಾರೆ. ಆಡುಗಳು ಸರಿಯಾಗಿ ಹುಲ್ಲ ತಿನ್ನೋಕ್ಕಲ್ಲ. ಹೊಸ್ಕೊಳ್ಳೋ ಒಂದು ಕಡ್ಡಿ ಬಿಡೋದು ತಿನ್ಕತ್ತವೆ. ಇದು ಮತ್ತೆ ಹಸಿನ ಕಾಲದ ಹಸಿ ಹಾಕಿ ಇದು ಮಾಡ್ಬೇಕು. ಬರೀ ಥರ ಹುಲ್ಲು ಬೇಸಿಗೆ ಬಿಡೋದು ಸಿಗೋದೇ ಇಲ್ಲ. ತೊಳೆತಾ ತಾಂಡ ಚೆಲ್ಲಲ್ಲ ಗಾಡಿ ಮಾತಾಡ್ತೀಯ. ಆಚೆ ಚೆಲ್ ಮಾಡ ಯಾವ್ದಾರ ಗಿಡದ ಮಾಡಿ ಹೋಗಿ ಈ ಬೇಸಿಗೆಯಲ್ಲಿ ನೀರು ವೇಸ್ಟ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಪಾತ್ರೆ ತೊಳೆದ ನೀರು ಯಾವ್ದಾರ ಒಂದು ಸೊಸೆಗೆ ಹುಯ್ಬೇಕು. ನೀರು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಈ ಪಾತ್ರೆ ಇದು ತೊಳೆದಿರ್ತಾರಲ್ಲ ಆ ನೀರನ್ನ ಯಾವ್ದಾರ ಈಗ ಸೊಸೆಗೆ ಹೋದ್ರೆ ನೋಡಿ, ಒಂದು ನಿಂಬೆ ಸೊಸೆ ನೀರಿಲ್ದಾನೆ ಹೆಂಗೆ ಒಣಗಿ ತಗೊಂತೈತೆ. ಇದು ಬಕೆಟ್ ಅಲ್ಲೇ ಒಣಗೋಗ್ಬಿಟ್ಟೈತೆ. ಇದಾರೆ ಎಷ್ಟು ವರ್ಷ ಸೊಸೆ ಗೊತ್ತೆ? ಹೆಚ್ಚು ಕಮ್ಮಿ ಒಂದು 6 ವರ್ಷ ಸೊಸೆ ನೀರಿಲ್ದಾನೆ ಹಿಂಗಾಗ್ತೈತೆ. ಸಪೋರ್ಟ್ ಸೊಸೆ ಇದೆ ನೋಡಿ. ಇದಕ್ಕೂ ಈ ಥರ ಇದು ಮಾಡಿಬಿಟ್ಟಿದ್ದೀನಿ. ಆದ್ರೂ ಕೋಳಿ ಕೆರೆದಾಕ್ಬಿಡ್ತವೆ, ನೀರು ನಿಂತ್ಕೊಳ್ಳೋಕ್ಕೆ ಬಿಡೋಲ್ಲ. ಈ ಬೇಸಿಗೆ ಅಲ್ವಾ ತಡ್ರಿ. ಇದೊಂದು 2 ಕೊನೆ ನುಗ್ಗೆಕಾಯಿ ಇದ್ದಾವೆ, ಕಿತ್ತಾಕ್ಬೇಕವ. ಬಂದು ತಗೊಬಿಡ್ತೀನಿ, ಮಾಡ್ತೀನಿ ತಡ್ರಿ. ನೋಡಿ, ನಾನು ಸಣ್ಣದು ಇದ್ದಾಗ ಈ ನಿಂಬೆ ಸೊಸೆ ಪಕ್ಕನೇ ಇದನ್ನು ಇಟ್ಬಿಟ್ಟಿದ್ದೀನಿ. ಹಾಗೆ ನೋಡಿಲಿ, ಇದು ಬರೋದೇ ಇಲ್ಲ. ಸಖತ್ತು ನೀರು ಬೇಕೇನೋ, ಈತ ಅಂತ ಜಾಸ್ತಿ ಹಿಡಿದಿದೆ. ಏನಿಲ್ಲ, ಮಳೆಗಾಲಕ್ಕೆ ಹಿಂಗೆಲ್ಲ ಸವರ್ಬಿಟ್ಟು ಬೇರೆ ಕಡೆಗೆ ಇದು ಮಾಡಬೇಕು. ಹಿಂಗೆ ಯಾವುದಕ್ಕೂ ಹತ್ರ ನೆಡಬಾರ್ದು. ನೆಟ್ರು ನೋಡಿ ಹಿಂಗೆ ಒಂದು ಬಂದರೆ ಒಂದು ಬರಲ್ಲ. ಇದು ಚೆನ್ನಾಯಿತು. ಇದಾಗಲೇ ಹೆಚ್ಚು ಕಮ್ಮಿ ಇದ್ರ ಜೊತೆ ನೆಟ್ಟರು ಬೇರೆ ಅಲ್ಲೇ ಹಣ್ಣೆಲ್ಲ ಬಿಡ್ತಿದ್ದಾವೆ. ಸುಮ್ಮನೆ ವೇಸ್ಟ್ ಆಯಿತು. ಅದಕ್ಕೆ ಯಾವುದೇ ಸೊಸೆ ಆದರೂ ದೂರ ನೆಡಬೇಕು. ದೂರ ನೆಟ್ಟಾಗ ಒಂದು ಸ್ವಲ್ಪ ಫಲ ಕೈತೆ, ಇಲ್ಲಾಂದರೆ ಹೋಯ್ತು.
ನೀರು ಓದತ್ತಾರ ನೀರು ಓದ್ತಾರೆ ಏಯ್ ಅಂಗಡಿಗೆ ಒಂದು ಪೈಪ್ ಕೊಡ್ಸಿದ್ದೀವಿ, ಹೊಗೆ ಪೈಪ ಹೋಗ್ಬೇಕು ಅಂತ. ಚೂರು ಒಳಗೆ ಜಲ್ದಿ ನೀರು ಕಾಯ್ತವೆ. ಇವರು ನೀರು ಕಾಯಲ್ಲ ಅಂತ ಹಾಕೋದು 2 ಕಾಯಿ ಮಟ್ಟಿಗೆ. ಬರೀ 2 ಕಾಯಿ ಮಟ್ಟೆ ಹಾಕ್ತೀನಿ. ಒಂದು 2 ಕಾಯಿ ಮಟ್ಟೆ ಸಿತ್ರ ಲೈಟ್ ಹಾಕೋಣಮ್ಮ. ಇನ್ನೂ ಲೈಟ್ ಉರಿತಾನೆ ಐತೆ. ನೋಡಿ ಈ ಕಂಬ ಹಿಂಗೆ ತಂಗಿ ಸೊಸಿ ಬಡ್ಡೆ ನೆಡಂಗೇ ಇಲ್ಲ. ಅಕಸ್ಮಾತ್ ಏನಾರು ಈ ಥರ ನೆಟ್ಟರೆ ಇದಾಗೋಗುತ್ತೆ. ಗರಿ ಏನಾರ ಲೈನ್ ಮ್ಯಾಗೆ ಬಂದು ಕುಂತ್ಕೊಂಡು ಇದಾಗೋಗುತ್ತೆ. ಅದಕ್ಕೆ ಯಾರು ಈ ಥರ ಮಾಡೋಕೆ ಹೋಗ್ಬಿಡಿ. ಯಾಕೆಂದ್ರೆ ನಾನು ಈ ಥರ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನಾನು ಇಲ್ಲದೆ ಟೈಮಲ್ಲಿ ಈ ಥರ ನೆಟ್ಟಾಗಿದ್ದಾರೆ ಬಂದ್ಬಿಡ್ತು ಅಂತ ನೋಡಿರಿ. ಇನ್ನೇನೇ ಈ ಗರಿ ಏನಾರ ಇದ್ರ ಮೇಲೆ ಕುಂತ್ಕೊಂಡ್ರೆ ಬೇರೆ ದಡಿಗೆ ಹೋದರೆ ಕಾಯಿ ಕೀಳೋಕ್ಕೆ ಭಾಳ ಹಿಂಸೆ ಆಗುತ್ತೆ. ಅವ್ರು ನೆಡಬೇಕಾಗಿರೋದು ಇಷ್ಟು ದೂರದಲ್ಲಿ ನೆಡಬೇಕಾಗಿತ್ತು. ಈ ಬೆಳೆ ಕಾಣ್ತಿದ್ದೀರ ಇಲ್ಲಿ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರೋದು ನೋಡಿ. ಎಷ್ಟು ದಡಿಗೆ ನೆಟ್ಟಿದ್ದಾರೆ. ಏನು ಮಾಡ್ತೀರ? ಅದಕ್ಕೆ ಯಾರು ಒಬ್ರು ಮುಂದೆ ನಿಂತ್ಕೊಂಡು ಹೇಳಿ ಮಾಡಿಸ್ಬೇಕು ಅನ್ನೋದು. ಮೇಡಮ್ ಅವರೇ ತಿಂಡಿ ಮಾಡ್ತಿದ್ದಾರೆ. ಏನು ಮಾಡ್ತಾರೆ ನೋಡೋಣ. ಏನು ಮಾಡ್ತಿದ್ದೀರಿ ಮೇಡಮ್ ತಿಂಡಿ? ಚಿತ್ರಾನ್ನ. ಓಹೋ, ಚಿತ್ರಾನ್ನ. ಅನ್ನ ಮಾಡಿದ್ದೀನಿ, ಚಿತ್ರಾನ್ನ. ಚಿತ್ರಾನ್ನ ಮಾಡ್ತಾರೆ ತಿಂಡಿಯ. ಸಂಡಿಗೆ, ಹಪ್ಳ. ನಾನು ಮಾಡಿರೋ ಅಂತ ಹಪ್ಳ. ಮೆಣಸಿಗೆ ಹಿಂಗಾಗುತ್ತಾ? ಸೂಪರ್ ಅವ. ತಿನ್ನಿ ರೆಡಿ ಮಾಡೋ. ಸ್ನಾನ ಮಾಡ್ಕೊಂಬಂದು ಜಲ್ದಿ ಹೋಗಿ ಮಾಡ್ಕೊಂಬಿಟ್ಟು ಹೋಗು. ಚಿತ್ರಾನ್ನ ರೆಡಿ ಆಗೈತೆ, ರೈಸ್ ಆಗೈತೆ. ನೋಡಿ ಚಿತ್ರಾನ್ನ ರೆಡಿ ಮಾಡ್ತಾಳೆ. ಮಧ್ಯಾಹ್ನಕ್ಕೆ ಜೊತೆಗೆ ರೈಸ್ ಮಿಕ್ಸ್ ಮಾಡ್ತೀಯಾ? ಗೊಜ್ಜಿದು ಇದ್ರೊಳಗೆ ಗೊಜ್ಜು ರೈಸ್ ಮಿಕ್ಸ್ ಮಾಡಲಿಕ್ಕೆ ಸಪ್ರೇಟ್ ಆಗಬೇಕಾ? ಬಟ್ರ್ ಕೆಲಸ ಮಾಡ್ತಿದ್ದೆ ಅಂತ ಅಂತೀಯ, ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ಲ ಕಣಕ. ಬಟ್ರ್ ಕೆಲಸ ಮಾಡ್ತಿದ್ದೀನಿ ಅಂದರೆ ಸ್ನಾನ ಮಾಡ್ಕೊಂಬಂದಿನ. ಅದೇನು ಇವಾಗ ಸ್ನಾನ ಮಾಡ್ತಿದ್ಯಾ? ಅಲ್ಲಿಗೆ ಅಂದು ಕಡೆ ಹೋಗ್ತಾ ಇದೆಯಾ? ಅದೆಷ್ಟು ನಿಮಿಷ ಸ್ನಾನ ಮಾಡಿದೆ? ಅಯ್ಯ 10 ನಿಮಿಷ ಆಗಿಲ್ಲಪ್ಪ ಸ್ನಾನಕ್ಕೆ ಹೋಗಿ ನೀನು. ಅಲ್ಲೇ ಪೂಜೆನೇ ಮಾಡ್ತಾ ಇದೀಯಾ? ಕರೆಕ್ಟಾಗಿ ತಿಂಡಿ ಇನ್ನೂ ಮಾಡಿಲ್ಲ ಅಂತಿದ್ದಲ್ಲ. ಎಷ್ಟು ಗಂಟೆ ಗೊತ್ತಾ? ಕರೆಕ್ಟಾಗಿ 8 ಗಂಟೆ ಅಷ್ಟರೊಳಗೆ ತಿಂಡಿ, ಮಧ್ಯಾಹ್ನಕ್ಕೆ ಊಟ 2 ರೆಡಿ ಮಾಡಿದ್ದೀನಿ. ಸ್ನಾನ ಆಗೇ ಹೋಯ್ತು. ಯಪ್ಪ ನಿಮ್ಮ ಸ್ನಾನ ಮಾಡಿಬಿಟ್ರೆ ಅಷ್ಟೇ. ನಡಿ ಜಲ್ದಿ, ನೀನು ರೆಡಿ ಆಗು. ಜಲ್ದಿ ರೆಡಿ ಆಗಪ್ಪ. ತಂದೆ ನಾನು ಹಸಿಗೆ ಹುಲ್ಲು ಹಾಕಿ ಇದು ಮುಸ್ರೆ ತೋರಿಸಿ ಆಡಿಗೆಲ್ಲ ಮೇವು ಕೊಟ್ಟು ಎಲ್ಲ ಹೋದ್ರು. ರಾತ್ರಿಗೆ ಬಂದಾಗ ಅಯ್ಯೋ ಎಲ್ಲ ಹಂಗೆ ಬಿಟ್ಟೋಯ್ತೀಯ, ಕೆಲಸ ಜಾಸ್ತಿ ಅಂತಾನೆ. ಆಲೆ ಮುಸ್ರೆನೇ ಕುಡ್ದೆ. ಆಲೆ ಇಲ್ಲೇ ಬಂದ್ಲ ಇರುವ ಅಷ್ಟೊಂಥರ ಕೆಲಸ ಮಾಡೋದ್ರು ಬಿಡಿಲ್ಲ. ಎಲ್ಲ ಆಲೆ ಮೇವು ತಿಂತವೆ, ಇದು ಮಾಡ್ತವೆ. ಆಮೇಲೆ ಬಂದಾಗ ರಾತ್ರಿ ಒಬ್ಬಳೆ ಮಾಡ್ಬೇಕು, ಅಷ್ಟು ಕೆಲಸ ಒಬ್ಬಳೆ ಮಾಡಬೇಕು ಅಂತಾಳೆ. ಏನು ಮಾಡೋದಪ್ಪ, ಎಷ್ಟು ಮಾಡೋದ್ರು ಅಷ್ಟೇ. ಇಲ್ಲ ತಾನೆ? ನಾವು ಇದೆಲ್ಲ ಆಲೆ ಮೇದ್ವಪ್ಪ. ಒಂದು ನುಗ್ಗೆ ಸಹ ಒಂದು ಕಡ್ಡಿ ಹಾಕಿದರೆ ಆಯಿತು. ಇರಲಿ ಸುಮ್ಮನೆ ತಿಂತಾನೆ. ಡೈಲಿ ಕೊಡ್ತೀವಿ ತಿಂಡಿಯ, ಆದ್ರೆ ಏನು ನೋಡಿ ಕೂದಲು ಹಾಕಬಾರ್ದು. ಕೂದಲು ಹಾಕಿದ್ರೆ ಇದಾಗಲ್ಲ ಅಂತ ಕೂತು ಬಿಡ್ತಾರೆ. ತಿನ್ಕಡಿ
ಏನಿಲ್ಲ ಅಂದ್ರೆ 15 ದಿನಕ್ಕೆ ಇವ್ರಿಗೆ ಒಂದು ಮುಟ್ಟಬೇಕು. ಈಗೆಲ್ಲ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ, ಹಂಗಾಗಿ ಹಿಂಗೆ ಸ್ವಲ್ಪ ಕೊಡ್ಬೇಕು ಆಡು ಕುರಿಗಳು. ನೋಡಿ ಫುಲ್ಲು ನೋಡಿ ಸುತ್ತ ನೋಡಿ. ಈಗ ಬಿಸಿಲು ಇನ್ನೂ 8 ಗಂಟೆಗೆ ಹಿಂಗೆ ಹೊಡಿತೈತೆ, ಸ್ವಲ್ಪನೂ ಮೇವಿಲ್ಲ. ಈ ಥರ ಹಿಂಗಾದರೆ ಅಷ್ಟೊಂಥರ ಹುಲ್ಲು ಹಾಕಿದೆ, ಎಲ್ಲ ಆಲೆ ಖಾಲಿ ಮಾಡ್ಕೊಂಡು ಮಾಡಿದ್ದಾವೆ. ಒಂದು ಚೂರಾದರೂ ಹಸಿರು ಬಂದಿಲ್ಲ, ಹಾಗಾಗಿ ತುಂಬ ಕಷ್ಟ. ಯಾಕೆಂದರೆ ಇಲ್ಲಕ್ಕೆ ನಾವು ಕಡ್ಡಿ ಬೆಳ್ಕೊಬೋದು, ಕಡ್ಡಿ ಬೆಳ್ಕೊಳ್ಳೋಕ್ಕೆ ನೀರಿಲ್ವಲ್ಲ ಜಾಸ್ತಿ, ಅದು ನೀರಿನ ಅಭಾವ ಇರೋದ್ರಿಂದ ಕಡ್ಡಿನೂ ಬೆಳೆಯೋಕ್ಕಾಗಲ್ಲ. ಬರೀ ತಂಗಿ ಸೊಸಿಗೆ ಅಡಿಕೆ ಸೊಸಿ ಅವಾಗ ಮೇಂಟೈನ್ ಮಾಡೋದೇ ಆಗೋಯ್ತದೆ. ಅದಕ್ಕೋಸ್ಕರ ಹಿಂಗೆ ಹೊರಗಡೆ ತಿಂಡಿ ತಂದು ಹಸಿಗೆ ಕೊಟ್ಟರೆ ಒಂದು ನೀರು ಕುಡ್ಕೊಂಡು ಇದು ಮಾಡ್ತಾಯಿರ್ತವೆ.